ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಆರೋಗ್ಯಕರವಾದ ಬಾಳೆಕಾಯಿಯ ಡ್ರೈ ಫ್ರೈ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ನಾನು ಬಾಳೆಕಾಯಿಯ ದಂಟನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಅರ್ಧ ಭಾಗ ಮಾಡಿ ಸ್ಲೈಸಸ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೈಸಸ್ ಥರ ಬೇಡ ಅಂದರೆ ರೌಂಡಾಗಿ ಕಟ್ ಮಾಡಿಕೊಂಡು ಚಿಪ್ಸ್ ಥರನಾದರೂ ಕಟ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಸ್ಲೈಸಸ್ ಥರ ಮಾಡಿ ಇದನ್ನು ನೀರಿನಲ್ಲಿ ನೆನೆಸಿಟ್ಕೊಳ್ಳೋಣ ಒಂದು 5 ನಿಮಿಷ. ನೋಡಿ, ನಾನು ಈ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀರಿನಲ್ಲಿ ನೆನೆ ಹಾಕಿಡೋಣ. ಆವಾಗವರೆಗೂ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಬರೋಣ. ಮೊದಲಿಗೆ 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಿದ್ದೀನಿ. 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು, 1 ಸ್ಪೂನ್ ಚಿಲ್ಲಿ ಪೌಡರು, ಮನೆಯಲ್ಲೇ ತಯಾರು ಮಾಡಿರುವಂಥದ್ದು ಇದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ, ಹಾಗೆ ರುಚಿಗೆ ಸ್ವಲ್ಪ ಹಿಂಗು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಆಗುವಷ್ಟು ಮೊಸರು. ಇದನ್ನೆಲ್ಲ ಹಾಕಿ ಮಸಾಲೆ ಎಲ್ಲ ಮಿಕ್ಸ್ ಆಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನೇನು ಇಲ್ಲಿ ಬಜ್ಜಿಗೆ ರೆಡಿ ಮಾಡ್ತಾಯಿಲ್ಲ. ನಾನಿಲ್ಲಿ ನೋಡ್ತಾ ಇರಿ ಹೇಗಾಗತ್ತೆ ಅಂಥೇಳಿ. ಈ ಥರ ನೀಟಾಗಿ ಎಲ್ಲ ಮಸಾಲೆ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ನಲ್ಲಿ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತಿದ್ದೀನಿ. ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ನೀರಿನಲ್ಲಿ ನೆನೆ ಹಾಕಿರುವಂತಹ ಬಾಳೆಕಾಯನ್ನು ಇದರಲ್ಲಿ ಹಾಕಿ 10ರಿಂದ 15 ನಿಮಿಷ ನೆನೆಯೋಕೆ ಬಿಡೋಣ. ನೋಡೋಕೆ ಬಜ್ಜಿ ಥರನೇ ಅನ್ನಿಸ್ತಾ ಇದೆ ಅನಿಸುತ್ತೆ, ಆದರೆ ಬಜ್ಜಿ ಖಂಡಿತ ಅಲ್ಲ. ಈ ಥರ ನೆನೆಯೋಕೆ ಬಿಟ್ಟು ಒಂದು ಪ್ಯಾನ್ನಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇವಾಗ ನೆನೆಸಿರುವಂತಹ ಬಾಳೆಕಾಯನ್ನು ಪ್ಯಾನಲ್ಲಿ ಹಾಕ್ಕೊಳ್ಳೋಣ. ಈಗ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಈ ಬಾಳೆಕಾಯಿನಲ್ಲಿ ಫೈಬರ್ ಅಂಶ ಹೆಚ್ಚಾಗಿರುತ್ತೆ. ಹಾಗಾಗಿ ಸಕ್ಕರೆ ಕಾಯಿಲೆ ಇರೋರಿಗೆ, ಹೃದಯ ಸಂಬಂಧಿ ಕಾಯಿಲೆ ಇರೋರು ಈ ಬಾಳೆಕಾಯಿನ ತಿನ್ನೋದ್ರಿಂದ ಸಹಾಯ ಆಗುತ್ತೆ. ಹಾಗೆಯೇ ಇದು ತೂಕ ಕಡಿಮೆ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಡಯೆಟ್ ಮಾಡೋರು ಆರಾಮಾಗಿ ಬಾಳೆಕಾಯಿನ ಒಂದು ವಾರಕ್ಕೊಂದ್ಸಲಿನೋ ಅಥವಾ 15 ದಿನಕ್ಕೊಂದ್ಸಲಿನೋ ತಿನ್ಬಹುದು. ಎಲ್ಲರೂ ತಿನ್ಬೋದು. ಆಲ್ಮೋಸ್ಟ್ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಟ್ರೆ. ನೋಡಿ, ಎಣ್ಣೆ ಅಂಶ ಸ್ವಲ್ಪನೂ ಇರೋದಿಲ್ಲ ಇದರಲ್ಲಿ. ನೋಡೋದಕ್ಕೆ ಬಜ್ಜಿ ಥರನೇ ಅನ್ನಿಸ್ತಾ ಇದೆ ಅನಿಸುತ್ತೆ, ಆದರೆ ಎಣ್ಣೆ ಮಾತ್ರ ಇರಲ್ಲ ಈ ಫ್ರೈನಲ್ಲಿ. ನೋಡಿ, ಈ ರೀತಿ ಆದರೆ ಸಾಕು. ಇದನ್ನು ನೀವು ರಸಮ್ ಜೊತೆ, ಬೇಳೆ ಸಾಂಬಾರು ಜೊತೆ ಆರಾಮಾಗಿ ನೆಂಚ್ಕೊಂಡು ತಿನ್ಬೋದು. ಇಲ್ಲ ಅಂತ ಹೇಳಿದ್ರೆ ಸ್ನ್ಯಾಕ್ಸ್ ರೀತಿನಾದರೂ ತಿನ್ಬಹುದು. ನೋಡಿ, ಈ ರೀತಿ ಬಾಳೆಕಾಯಿಯ ಡ್ರೈ ಫ್ರೈ ರೆಡಿಯಾಗಿದೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.